ನೋಡಿ ಈಗ ತಾವು ನೋಡಾಕತ್ತಿದ್ದು ಈಗ ಏನೈತಿರಲ್ಲ ಇದು 3ನೇ ಕುಳೆ ಕಬ್ಬು ರೀ. ಇದು ಎಲ್ಲಿ ಐತಿಪ್ಪ ಅಂತಂದ್ರೆ ಯಲಟ್ಟಿ ಗ್ರಾಮ. ಇದಿಂದ ಕುಲ್ಲಳ್ಳಿ ಮತ್ತು ಯಲಟ್ಟಿ ಎರಡು ಮಿಡ್ಲ್ ಏನೈತಿ ಈ ಬಂಡಿಗಿನಿ ಕ್ರಾಸ್ ತನಕ ಇದು ಬರ್ತೈತಿತ್ತು. ಇದು ಅದ್ಭುತವಾಗಿ ಎಷ್ಟು ಬೆಳೆಸ್ಯಾರ ನೋಡಿ ಅದನ್ನು. ಇವ್ರು ಏನಂತ ನಮ್ಮ ಆಧುನಿಕ ಕೃಷಿ ಗ್ರೂಪಿಗೆ ಜಾಯಿನ್ ಆದ್ಮೇಲೆ ಏನೈತಿ 3ನೇ ಕುಳಿನ ಈ ನಮೂನಿ ಐತಿ ಬೆಳವಣಿಗೆ ತೊಗೊಂಡು ಬಂದಾರು. ಈ ಬೇಸಿಗೆ ಟೈಮ್ದಾಗ ಐತಿ ನೀರಿನ ಕೊರತೆ ಎಲ್ಲ ಥರ ಇದ್ರೂ ಈ ಟೈಪ ತೊಗೊಂಡು ಬಂದರು. ಒಬ್ಬರು ಆಧುನಿಕ ಕೃಷಿಕರಂತ ನೀವು ಹೇಳ್ಬೋದು. ಯುವ ರೈತರು ಈ ಟೈಪ ಬೆಳೆ ಐತಿ ತೊಗೊಂಡು ಬಂದರು. ನೋಡೋಣ ಬರೀ ಎಲ್ಲ ಅವರ ಜಮೀನೆಲ್ಲ ಸುತ್ತಮುತ್ತ ಹೋಗೋಣ್ರಿ. ಈ ಟೈಪ ತಾವು ಏನೈತಿ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಜ್ಞಾನ ಹಿಂಗೆ ತೊಗೊಂಡು ನೀವು ಬೆಳೆ ಮಾಡಿದ್ರೆ ನಿಮ್ಗೇನೈತಿ ಸರಿಯಾಗಿ ಆದಾಯ ಸಿಗ್ತೈತಿ. ತಳದಾಗ ಏನೈತಿ ಈ ಟೈಪ್ ನೀವು ನೀಟಾಗಿ ಇಟ್ಕೊಂಡ್ರೆ ನೀವು ಹೆಚ್ಚಿನ ಇಳುವರಿ ತೊಗೊಳಕ್ಕೆ ನಿಮ್ಗೆ ಅನುಕೂಲ ಆಕತ್ತೈತೆ ಅಂತ ಹೇಳ್ತಾನೆ ರೀ. ಇದು ಯಾವ ತಳಿಪ್ಪ ಅಂತಂದ್ರೆ MS 10,001 ಅಂದ್ರೆ ಪಿ ಡಿ ಎನ್ 10,001 ನೋಡ್ರಿ. ಈ ಟೈಪ್ ಬೆಳೆದೈತೆ ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ರೀ ನಮ್ಮ ಆಧುನಿಕ ಗ್ರೂಪಿನ ರೈತರಾದಂಥ ಸಚಿನ್ ಮಧುರಕಂಡಿ ಯುವ ರೈತರು ಇವ್ರು ಏನೈತಿ ಅವರು ಇದು 3ನೇ ಕುಳಿ ರೀ ಅವ್ರದ್ದು ರೀ. ಮೊದಲ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿತ್ತು ಅನ್ನೋ ಸಂಬಂಧ ಏನೈತಿ ನಾವು ಅವ್ರ ಜಮೀನಿಗೆ ವಿಸಿಟ್ ಕೊಡಕ್ಕೆ ಬಂದಿದ್ದೀವಿ. ಹಂಗೆ ಒಂದು ವಿಡಿಯೋ ಮಾಡ್ರೆ ಆಯ್ತು ತಂದ್ರೆ ಇನ್ನು ವಿಡಿಯೋ ಮಾಡಾಕತ್ತೀವಿ ರೀ. ಇದು 10,001 ರೀ ಇದು ತಳಿ ರೀ. ಇದ್ರ ಒಳಗೆ ಏನೈತಿ ಈಗ 3ನೇ ಕುಳಿ ರೀ. ಅದು 3ನೇ ಕುಳಿ ರೀ. ನಾವು ಅವ್ರಿಗೆ ನಾವು ಏನು ಹೇಳಿದ್ದೀವಿ ಅದ್ರ ಪ್ರಕಾರ ಅಂತಿ ಅವರು ಪ್ರತಿಯೊಂದು ಇಂತಿ ಮಾಡ್ಕೊತ ಬಂದಾರು. ಈ ರೀತಿ ಅಂತಿ ಇದು ಎಷ್ಟು ತಿಂಗಳು ಬೇಡ್ರಿ? ಇದು 5 ರಿಂದ 6 ತಿಂಗಳು ಬೆಳೆ ಐತ್ರಿ. ಇದು ಹೆಚ್ಚು ಕಮ್ಮಿ ಬೇಸಿಗೆ ಒಳಗೆ ನೀರಿನ ತೊಂದರೆ ಆಗೈತಿ ಎಲ್ಲ ಈ ರೀತಿ ಇದ್ರೂ ಈ ಟೈಪೇ ಬೆಳೆದೈತಿ. ಮತ್ತು ಏನೇನು ಮಾಡ್ಯಾರು ಏನೇನೆಲ್ಲ ಪ್ರತಿಯೊಂದು ಅವ್ರ ಬಾಯ್ಲೂ ನಾವು ಕೇಳೋನು ನೋಡು ಬರ್ರಿ. ಅವ್ರ ಹೆಸರಾಗಲಿ ಎಲ್ಲ ಅಂತಿ ಅವ್ರ ಬಾಯಲ್ಲಿ ಮಾಹಿತಿ ಅವರು ತಗೊಂಡು ನೋಡು ಬರ್ರಿ. ನಮಸ್ಕಾರ ರೀ. ನಮಸ್ತೆ ಸರ್. ಎಂತಾರೆ ನಮ್ಮ ರೈತರಿಗೆ ತಮ್ಮ ಹೆಸರು ಏನಂದ್ರೆ ಪರಿಚಯ ಮಾಡಿರಿ. ಮತ್ತು ಇಲ್ಲಿ ಏನೇನು ಮಾಡ್ಯಾರಿ ಏನೇನೆಲ್ಲ ಎಲ್ಲ ಪ್ರತಿಯೊಂದೆಲ್ಲ ನಮ್ಮ ರೈತರಿಗೆ ನಿಮ್ಮ ಬಾಯಲ್ಲಿ ಒಂದು ಸ್ವಲ್ಪ ಮಾಹಿತಿ ಏನಂತ ಹೇಳ್ರಿ. ನಾವು ಸಚಿನ್ ಯಲಟ್ಟಿ ಅಂತ ದಬ್ಕಾಯಿ ತಾಲೂಕು. ಇದು ನಮ್ಮದು 5 ರಿಂದ 6 ತಿಂಗಳು ಕಬ್ಬು ಆಗಿದೆ. ಅಂತಾರೆ ಇದಕ್ಕೆ ಏನೇನು ಮಾಡ್ಯಾರಿಗೆ ಹೇಳ್ರಿ. ಇದಕ್ಕೆ ರೀ ಎಳ್ಗೊಬ್ಬರ ಕೊಟ್ಟಿವ್ರಿ ಸರ್. ಹಾಂ ರೀ. ಅಂದ್ರೆ ಒಂದು ಸ್ಪ್ರೇ ಕೊಟ್ಟಿವ್ರಿ. ಹಾಂ. ಈಗ ಬೇಸಿಗೆ ಇರೋ ಸಲುವಾಗಿ ಗೊಬ್ಬರ ಕೊಟ್ಟಿಲ್ಲ ಸರ್. ಸ್ಪ್ರೇ ಮೇಲೆ ಈ ಥರ ಮಾಡಿದ್ದೀವಿ ಸರ್. ಈ ಥರ ರೀ. ಇದಕ್ಕೆ ಎಷ್ಟು ತಿಂಗಳು ಆಯ್ತು ರೀ ಇದು ನಿಮ್ಗೆ? ಇದ್ರ 5 ತಿಂಗಳು ಆಯ್ತು ರೀ ಸರ್. 5 ತಿಂಗಳು ಆಯ್ತು ರೀ. ಈ ಥರ ಏನೇನು ಮಾಡಿರಿ ಅದಕ್ಕೆ ರೀ? ಇದಕ್ಕೆ ರೀ ನಾವು ಆಧುನಿಕ ಗ್ರೂಪ್ನಾಗ ರೀ ಲೇಟಾಗಿ ಜಾಯ್ನ್ ಆಗೀವಿ ರೀ. ಹಾಂ. 3 ತಿಂಗಳು ಆಗಿತ್ತು ರೀ. ನಮಗೆ ಸ್ಪೆಷಲ್ ಡೋಸ್ ಅದು ಹೆಂಗೆ ಗೊತ್ತಿದ್ದಿಲ್ಲ ರೀ. 3 ತಿಂಗಳು ಆಗತ್ರ ರೀ. ನಿಮ್ಮ ಕಡೆ ಒಂದು ಸ್ಪ್ರೇ ತೊಗೊಂಡಿವ್ರಿ ಸರ್. ನೀರು ಪೋಲ್ ಆಗಲ್ದಂಗೆ ರೀ. ಮತ್ತು ಇದು ಕಬ್ಬು ಚಲೋ ಅನ್ಸೈತೆ ಸರ್. ನಾವು ಈಗ ಪೈಲೆ ನಿಮ್ಗೆ ಸುಮ್ಮ ಹಂಗೆ ವಿಸಿಟ್ ಕೊಡಕತ್ತಂದು ಬಂದಿದ್ದೀವಿ ರೀ ಇಲ್ಲಿ. ಕಬ್ಬು ಒಟ್ಟು ಹೇಳ್ಕೊಳಂಗೆ ಏನೂ ಇದ್ದಿದ್ದಿಲ್ಲ ಆ ಟೈಮ್ದಾಗ. ಮತ್ತು ಈಗೇನೈತಿ ಮಳೆಗೆ ಬದಲಾವಣೆ ಯಾಕವತ್ತಂದ್ರೆ ಮಳೆನೂ ಏನು ಆಗಿಲ್ಲ ಈಗೇನು. ನಮ್ಮ ಆಗಲಿ ನೀವಾಗಲಿ ಶ್ರಮ ಪಟ್ಟು ಕಿಸಿದ್ವಿ. ನಾವು ಒಂದಿಷ್ಟು ಜ್ಞಾನ ಅರ್ಥ ತಗೊಂಡ್ಮೇಲೆ ಅಂತ ಏನೈತಿ ಈ ಟೈಪ್ ಇದು 3ನೇ ಕುಳಿ ಇರೋದು. ಮೊದಲೇ ಮತ್ತು ಆ್ಯಕ್ಚುಲಿ ಯಾರೂ ಕುಳೆ ಕಬ್ಬುಗಳು ಅಷ್ಟು ಕ್ವಾಲಿಟಿ ಬರೋಂಗಿಲ್ಲ. ಎಲ್ಲಾದರೂ ಜರ ಮಿಸ್ಟೇಕ್ ಇರುತ್ತವು ತುದಿ ಒಣಗ ಅದು ಒಣಗ. ಈಗಂತೂ ಒಟ್ಟೆ ಸಮಸ್ಯೆ ಇಲ್ಲ. 3ನೇದು ಐತ್ರಿ ಮಾತ್ರ ಇದು. ಆಯ್ತರ ನೀವು ಒಂದಂತ ಯಾವ್ಯಾವ ಗೊಬ್ಬರ ಅದು ಏನೇನು ಹಾಕಿರಿ ಅದಕ್ಕೆ ರೀ? ಇದಕ್ಕೆ ರೀ ಮೊನ್ನೆ ಬೋದ್ ಏರಿಸಿ ಗೊಬ್ಬರ ಕೊಟ್ಟಿರಿ ಸರ್. ಹ್ಞೂ ರೀ. ಪೊಟ್ಯಾಶ್ ರೀ 013 ಯೂರಿಯಾ ರೀ ಮತ್ತು ಕಾಂಪಿಕೇಟರ್ ಕೊಟ್ಟಿರಿ ಸರ್. ನಿಮ್ಮ ಮಾರ್ಗದರ್ಶನದಾಗ ಹಿಂಗೆ ಮಾಡಿದ್ರಿ ಸರ್. ರಿಸಲ್ಟ್ ಬಂದೈತ್ರಿ ಸರ್ ನಮಗೂ ರೀ. ಎಲ್ಲಿಂದ ನಿಮಗೆ ಬದಲಾವಣೆ ಅನ್ಸಕ್ಕೆ ಶುರು ಮಾಡ್ತಿರೋದು ರೀ? ಯಾವಾಗಂದ್ರೆ ಏನು ಮಾಡಿದ್ವಿ ಅಂತ ಚೇಂಜ್ ಆಗ್ತಾ ಹೇಳ್ರಿ ಅದನ್ನು? ನಮ್ದು ಬೇಸಿಗೆ ರೀ ಎಲ್ಲಿ ಸುಟ್ಟಂಗೆ ಆಗತ್ತೈತೆ ರೀ. ನೀವು ಹೇಳಿದ ಸ್ಪ್ರೇ ಮಾಡತ್ರ ನಮ್ಗೆ ನೀರು ಪೋಲ್ ಆಗಲ್ದಂಗೆ ರೀ. ಆಗಲಿಲ್ಲ ರೀ. ಚಲೋ ಅನಿಸ್ತಿರ ಅದ್ರಿ. ಸ್ಪ್ರೇ ಕ್ಯಾಲ್ಸಿಯಂ ನೈಟ್ರೇಟ್ ರೀ, ಬೋರಾನ್ ರೀ, 13-0-45 ಕೊಡತ್ರ ರೀ. ನೀರು ಪೋಲ್ ಆಗಲಿಲ್ಲ ರೀ ಸರ್. ಅಲ್ಲಿಂದ ರಿಕವರಿ ಹಾಕೋತ ಬತ್ರಿ ಸರ್. ರೀ ಈಗ ಸದ್ಯಕ್ಕೆ ಈಗ ಗೊಬ್ಬರ ಆದರೂ ಈಗ ಮನೆ ಬೋದ್ ಎರ್ಸಿರಿ ಎಲ್ಲಿ ಎರ್ಸಿರ್ಬೋದು ರೀ? ಬೋದ್ ಎರ್ಸಿ ಒಂದು 15-20 ದಿನ ಆತ್ರಿ ಸರ್. ನೆಕ್ಸ್ಟ್ ಗೊಬ್ಬರ ಯಾವ್ದು ಇದು ಮಾಡವ್ರಿ ಮಾತ್ರ? ನೆಕ್ಸ್ಟ್ ಇನ್ನು ಕ್ಯಾಲ್ಸಿಯಂ ನೈಟ್ರೇಟ್ ರೀ, ಇನ್ನು ಬೋರಾನ್ 1 kg ಬೆಳಿಬೇಕಂತ ಮಾಡೀವಿ ರೀ. 10 kg ಕ್ಯಾಲ್ಸಿಯಂ ನೈಟ್ರೇಟ್ 1 kg ಬೋರಾನ್ ರೀ. ಆಯ್ತು. ಅದಾದಿಂದ ಏನಂತ ನೀವು ನೆಕ್ಸ್ಟ್ ನಮ್ಮ ಪ್ರಕಾರ ನೀವೇನು ಮಾಡಿರಿ, ಎಕರೆಗೆ 1 ಬ್ಯಾಗ್ ಏನೈತಿ ಅಮೋನಿಯಂ ಸಲ್ಫೇಟ್ ಹಾಕಿರಿ, ಅರ್ಧ ಬ್ಯಾಗ್ ಏನೈತಿ MOP ಹಾಕಿರಿ. ಇದ್ರ ಜೋಡಿ ಏನೂ ಕುಡ್ಸಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಮತ್ತೊಂದು ಡೋಸ್ ಮಾಡೋ ಹೊತ್ನ್ಯಾಗ ರೀ
ಇದರ ಜೋಡಿ ಏನು ಮಾಡಿರಿ ಮತ್ತು ಇದು ಸೇಮ್ ತೊಗೋರಿ ಅದ್ರೊಳಗೆ ಗ್ರ್ಯಾನುಲ್ ಇದ್ದಿದ್ದು ಮೈಕ್ರೋರೈಜಾತಿಂಚಿಂದ ಇದನ್ನ ಶಿಲೀಂಧ್ರ ಸಿಗ್ತೈತೆ ರೀ ಅದೇನೈತಿ ಬೇರೆ ಒಳಗೆ ರೂಟ್ಗಳು ಐತಿ ಡೆವಲಪ್ ಮಾಡುವಂಥ ಇದನ್ನು ಮಾಡ್ತೈತಿ ಅದನ್ನೈತಿ ನೀವು ಮಿಕ್ಸ್ ಮಾಡಿ ನೀವು ಅದ್ರಾಗ ಹಾಕಿರಲು ಆಟೋಮೆಟಿಕ್ ಏನೈತಿ ನಿಮ್ಮ ಬೆಳೆ ಭಾಳ ಗ್ರೋತ್ ಬರಾಕತ್ತೈತಿ ಮತ್ತು ಇನ್ನೊಂದು ಏನು ಮಾಡಿರಿ ಕಂಪಲ್ಸರಿ ನೋಡಿ ಈಗ ಕಪ್ಪು ಮಣ್ಣು ಆತೈತೆ ಅಂದ್ರೆ ರೀ ನಮ್ಮ ಸತತ ನೀರಾವರಿ ಮಾಡೋದ್ರಿಂದ ಇದು ಪಿ ಎಚ್ ಲೆವೆಲ್ ಜಾಸ್ತಿ ಇರ್ತೈತಿ ಹೆಚ್ಚಕ್ತಿರ್ತೈತಿ ಮತ್ತು ಇನ್ನೊಂದು ಏನಾಗಿರ್ತೈತಿ ನೀವು ಬೋರ್ ನೀರ ಬಾವಿ ನೀರ ಇಂಥ ಹಾಸೋದ್ರಿಂದ ತೀರಾ ಅಂದ್ರೆ ಅದು ಮಣ್ಣಾಗ ಏನೂ ಇದನ್ನ ಉಳಿಯಂಗಿಲ್ಲ ಅದಾಗ ಮತ್ತಷ್ಟು ಕ್ಷಾರ ಹಾಕೋತ ಹೋಗ್ತಿರ್ತೈತಿ ಇಂಥದಕ್ಕೆ ರೀ ನೀವು ಪಾಸ್ಪರಿಕ್ ಆ್ಯಸಿಡ್ ಅಂತೂ ಕಂಪಲ್ಸರಿ ಹಾಕೋತ ಬಿಡುತ್ತೆ ಬರ್ರಿ ಇದ್ರಾಗ ನೀರಿನಾಗ ರೀ ಪಾಸ್ಪರಿಕ್ ಆ್ಯಸಿಡ್ ಬಿಡ್ರಿ ಹ್ಯೂಮಿಕ್ ಆ್ಯಸಿಡ್ ಇಂಥ ಪ್ರತಿಯೊಂದೆಲ್ಲ ನೀವು ಬಿಡ್ಕೋತ ಹೋದ್ರೂ ಮಣ್ಣು ಆಟೋಮೆಟಿಕ್ ಡೆವಲಪ್ ಲೂಸ್ ಹಾಕೋತ ಬರ್ತೈತಿ ಮತ್ತು ಅದಕ್ಕೆ ಮೇನ್ ಸಿಗೋದು ಯಾವ್ದು ಸಿಗಲ್ಕಾಗಿದೆ ನಿಮ್ಗೆ ಅದು ಕಬ್ಬಿನ ಇಳುವರಿ ಒಳಗೆ ತೊಂದರೆ ಬೀಳ್ತೈತಿ ಅಂದ್ರೆ ಮೊದಲ ರಂಜಕ್ಕೆ ಸಿಗಂಗಿಲ್ಲ ನಿಮ್ಗೆ ಈ ಜಮೀನ್ಯಾಗ ಆ ರಂಜಕ್ಕೆ ಏನಂತ ಸಿಗುವಂಥ ವ್ಯವಸ್ಥೆ ಅದು ಪಾಸ್ಪರಿಕ್ ಆ್ಯಸಿಡ್ದಿಂದ ನಿಮ್ಗೆ ಅನುಕೂಲ ಆಗ್ತೈತಿ ಆ ಪ್ರಕಾರ ಏನಂತ ಮಾಡಿರಿ ಮತ್ತು ಏನೇನು ಇದು ಮಣ್ಣು ಹೆಚ್ಚಿಕಲ್ದಂಗೆ ಇದನ್ನು ಮಾಡಂಗೆ ಪೋಷಕಾಂಶಗಳು ಮತ್ತು ಎತ್ತುವರಿ ಅದರಿಂದ ಮತ್ತು ಏನೇನು ಕೊಟ್ಟಿರಿ ಅದಕ್ಕೆ ರೀ ಇವಕ್ರಿ ಸರ್ ನಾವು ಅಸಿಡ್ಸ್ ಬಿಟ್ಟದೇವೆ ರೀ ಯಾವ್ಯಾವ ಹೇಳ್ರಿ ಏನೇನು ಫಾಸ್ಫರಿಕ್ ಆಸಿಡ್ ರೀ ಅಮಿನೋ ಆಸಿಡ್ ರೀ ಪೊಲಿಕ್ ಆಸಿಡ್ ಬಿಟ್ಟದ್ವಿ ರೀ ಮತ್ತು ಪೊಲಿಕ್ ಆಸಿಡ್ ಬಿಟ್ಟಿದಂತ್ರ ನಮ್ಗೆ ರಿಸಲ್ಟ್ ಬಂದೈತೆ ರೀ ಕಬ್ಬು ದಪ್ಪ ಆಗೈತೆ ರೀ ಸರ್ ಮತ್ತು ಇದು ಫಾಸ್ಫರಿಕ್ ಆಸಿಡ್ ಬಿಡಾತ್ರ ಬೇರೆ ಅದು ನಮಗೆ ಅದಕ್ಕೆ ಇದು ಡೆವಲಪ್ ಆಗೈತಿ ಇವು ನಮ್ಮದು ಕಬ್ಬು ಹೈಟ್ ಆಯ್ತು ರೀ ಸರ್ ಮೊದಲು ಅದೆಲ್ಲ ಬಿಡ್ರಿ ನಾವು ಮೊದಲು ಬಂದಾಗಂದ್ರೆ ಭಾಳ ಕುಟ್ರಗತಿ ಹಿಡ್ದಿತ್ತು ರೀ ಅದು ಕುಟ್ರಾಗಿತ್ತು ರೀ ಸರ್ ಕುಟ್ರು ಆಗಿತ್ತು ಇದೇನತ್ತ ನಂಗೆ ಅನ್ಸಾತಿತ್ತು ಅದು ಈಗಂತೂ ಪಕ್ಕ ಡೆವಲಪ್ ಆಗೈತೆ ರೀ ಅಂದ್ರೆ ಆದ್ರಿ ಒಳ್ಳೆ ಚಲೋ ಹಂಗೆ ನೀವು ಹಂಗೆ ಮಾಡ್ಕೊತ ಹೋಗ್ರಿ ಈಗಂತೂ ಭಾಳ ಚಲೋ ಐತ್ರಿ ಇದಂತೂ ಇನ್ನು ಮತ್ತೆ ನೆಕ್ಸ್ಟ್ ಇಂತಿ ಮಳೆಗಾಲ ಬರ್ತಿಲ್ಲ ಮತ್ತು ಇದಕ್ಕಿಂತಲೂ ಜಾಸ್ತಿ ಡೆವಲಪ್ ಆಕೋತ ಹೋಗ್ತೈತೆ ರೀ ಯಾಕಂತ ಕೇಳಿ ವಾತಾವರಣದಿಂದ ನೈಟ್ರೋಜನ್ ಆಗಲಿ ಸಲ್ಫರ್ ಆಗಲಿ ಇಂಥ ಪ್ರತಿಯೊಂದೆಲ್ಲ ಏನಂತಿ ಆ್ಯಸಿಡಿಕ್ ಬೇಸ್ಗಳೆಲ್ಲ ನಿಮ್ಗೆ ಭೂಮಿಗೆ ಬಂದು ಬೀಳ್ತಾವೆ ಅವಾಗ ಏನಂತಿ ನಿಮ್ಗೆ ಎಲ್ಲಿ ಇಲ್ದಲ್ಲಿ ಏನಂತಿ ಆಟೋಮೆಟಿಕ ಗ್ರೋತ್ ಆಗ್ತೈತಿ ಇನ್ಕ ಬೆಳೆಸಿದ ಅಟ್ಟ ಇನ್ನು ಮುಂದೆ ಬೆಳೆದ ಅಷ್ಟ ಇರ್ತೈತಿ ಇದರ ಡಬಲ್ ಕಬ್ಬು ಆಗ್ತೈತಿ ಇಳುವರಿನೂ ಹೆಚ್ಚು ಕುಣ್ತೈತಿ ಇದೇ ಟೈಪ್ ಮಾಡ್ಕೊತವ್ರಿ ಮತ್ತು ನೆಕ್ಸ್ಟ್ ಏನೈತಿ ನಾ ಮತ್ತೊಂದನ್ನು ಇದನ್ನು ಆ ಟೈಮ್ಗೆ ಬಂದ ಮತ್ತೊಂದು ವಿಡಿಯೋ ತೊಗೋದಾರ ತೊಗೊಂಡು ಅಲ್ಲಿ ತನಕ ಏನೈತಿ ರೀ ನಮಸ್ಕಾರ.